ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು NDA ಡಬಲ್ ಸೆಂಚುರಿ ಬೆನ್ನಲ್ಲೇ ಬಿಹಾರದ 2 ದಶಕಗಳಲ್ಲೇ ಕಂಡು ಕೇಳರಿಯದ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಬರ್ತಿರುವಂತಹ ಒಂದು ಸ್ಯಾಟರ್ಡೆ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ರಾಷ್ಟ್ರ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸುವಂತಹ ಬಾಂಬ್ ಅನ್ನ ಸಿಡಿಸಿದೆ. ಅಂತಿಂಥ ಆಪರೇಷನ್ ಅಲ್ಲ, ಕಾಂಗ್ರೆಸ್ನ ಎಂಪಿಗಳು. ಹಾಗಾದ್ರೆ ಕಾಂಗ್ರೆಸ್ನ ಎಂಪಿಗಳು ಕಮಲ ತೆಕ್ಕೆಗ ಕಾಂಗ್ರೆಸ್ ಇಬ್ಬಾಗವಾಗಲಿದೆ ಅನ್ನುವಂಥ ಮೆಗಾ ಬ್ರೇಕಿಂಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿದೆ. ಏನ್ ಕಥೆ ಹಾಗಾದ್ರೆ? ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ. ಇಲ್ಲಿ ಪರಿಸ್ಥಿತಿ ಯಾರು ಊಹಿಸದಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಏನ್ ಕಥೆ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಒಂದು ಸುತ್ತು ಕಾಂಗ್ರೆಸ್ನ ಒಳಗಡೆಯ ಬೇಸರ ನೋಡಿದ್ದೀವಿ. ರಾಹುಲ್ ಗಾಂಧಿ ಅವರ ಜೊತೆಗಿರುವವರು ಮತ್ತು ಸೀನಿಯರ್ಸ್ ಎಲ್ಲ ಸಿಟ್ಟು ಮಾಡ್ಕೊಂಡಿರೋದು ಇದೆಲ್ಲ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಚಿದಂಬರಂ ಅವರು ಏನಂತ ಹೇಳಿದ್ರು, ಅವರು 26/11 ಅಟ್ಯಾಕ್, ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಇವರು. 26/11 ಅಟ್ಯಾಕ್ಗೆ ಪ್ರತೀಕಾರ ನಾವು ಬಯಸಿದ್ವಿ, ಬಟ್ ಅಮೆರಿಕ ಬೇಡ ಅಂತೂ ಮನಮೋಹನ್ ಸಿಂಗ್ ಒಪ್ಪಿಕೊಂಡ್ರು. ನಾವು ಮಂಡಿಯೂರಿದ್ವಿ ಅನ್ನೋದನ್ನು ಓಪನ್ ಆಗಿ ಹೇಳಿರೋದ್ರಿಂದ ಹಿಡಿದು ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಕೈಗೆ ಮುಜುಗರ ತಂದಿಟ್ಟಿರೋದು ನೋಡಿದ್ವಿ. ಶಶಿ ತರೂರ್ ನಡೆ ನೋಡಿದ್ದೀವಿ, ಚಿದಂಬರಂ ಅವರ ಸ್ಟೇಟ್ಮೆಂಟ್ಸ್ ನೋಡಿದ್ದೀವಿ, ಇನ್ನೂ ತುಂಬಾ ಜನ ಇದ್ದಾರೆ. ಈಗ ನೋಡಿದ್ರೆ ಸ್ವತಃ ಮೋದಿಯೇ ಇಂಥದ್ದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಹಾರದ 200ರ ಗಡಿ ದಾಟಿರುವಂತ ಫಲಿತಾಂಶ ಅದನ್ನು ನೋಡಿ ದೇಶದ ಜನರೇ ಪುಳಕಿತರಾಗಿದ್ದಾರೆ. ಮೋದಿ ಕಡೆಗಿರಿ ದೇಶದ ಪ್ರೀತಿ ಹೆಂಗಿದೆಯಪ್ಪ. ಚಂದ್ರಬಾಬು ನಾಯ್ಡು ಅವರ ಸ್ಪೀಚ್ ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಮೋದಿಗೆ ಬಿಟ್ಟರೆ ಇನ್ನು ಯಾವ ದೇಶದಲ್ಲೂ ಯಾವ ಜನನಾಯಕನಿಗೂ ಇಂಥದ್ದೊಂದು ಜನ ಬೆಂಬಲ ಇಲ್ಲ. ಏನು ದೇವತಾ ಆಶೀರ್ವಾದವೋ ಅದು, ಅಥವಾ ಜನನೇ ಅಭಿವೃದ್ಧಿ ಅಂದರೆ ಮೋದಿ ಅಂತ ಒಪ್ಪಿಕೊಂಡಿರುವ ರೀತಿಯೋ ಗೊತ್ತಿಲ್ಲ. ಮೋದಿಗೆ ಆ ರೀತಿಯದ್ದೊಂದು ಗೆಲುವು ಸಿಗ್ತಾ ಇದೆ. ಅವ್ರ ಎದುರಿಗೆ ಶತ್ರುಗಳು ನಿಲ್ಲೋದಿಕ್ಕೂ ಸಾಧ್ಯವಾಗದ ರೀತಿಯದ್ದೊಂದು ಬೆಳವಣಿಗೆ ನೋಡ್ತಾ ಇದ್ದೀವಲ್ಲ. ಈಗ ವಿಕ್ಟರಿ ಸ್ಪೀಚಲ್ಲಿ ಮೋದಿ ಸಿಡಿಸಿರುವ ಬಾಂಬ್ ಕೈಯನ್ನ ಶೇಕ್ ಮಾಡ್ತಾ ಇದೆ. ಶೇಕ್ ಅಷ್ಟೇ ಅಲ್ಲ, ಬ್ರೇಕ್ ಮಾಡ್ತಾ ಇದೆ ಅನ್ನೋದು ಇಂಟ್ರೆಸ್ಟಿಂಗ್ ಸುದ್ದಿ. ಏನ್ ಹೇಳಿದ್ರು ಅವರು? ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ಸದ್ಯದಲ್ಲೇ. ಸೊ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಸೆಡ್ಡು ಹೊಡೆದು ಕಳೆದ 24ರಲ್ಲಿ ಗೆದ್ದಿರುವಂತಹ ಎಂಪಿಗಳು ಕೂಡ ಕಮಲ ತೆಕ್ಕೆಗೆ, NDA ತೆಕ್ಕೆಗೆ ಬೀಳೋದು ಗ್ಯಾರಂಟಿನ? ಕೈ ಮತ್ತೊಮ್ಮೆ ಪ್ರತ್ಯೇಕವಾಗಿ 2 ಹೋಳಾಗೋದು ಗ್ಯಾರಂಟಿ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಮೋದಿ. ಅಂದ್ರೆ ಇದು ಸುಮ್ಮನೆ ಬಂದಿರೋ ಮಾತು ಅಂತ ಅನಿಸ್ತಾ ಇಲ್ಲ. और मैं बहुत गंभीरता के साथ कहता हूं, आज कांग्रेस मुस्लिम लीगी माओवादी कांग्रेस यानी MMC बन गई है. ये कांग्रेस मुस्लिम लीगी माओवादी कांग्रेस है, ये MMC है. और कांग्रेस का पूरा एजेंडा अब इसी पर चलता है. और इसलिए अब कांग्रेस के भीतर भी एक अलग धड़ा पैदा हो रहा है जो इस नेगेटिव पॉलिटिक्स से असहज है. ये जो कांग्रेस के नामदार हैं, ये जिस रास्ते पर कांग्रेस को लेकर चल रहे हैं, इसके प्रति घोर निराशा, घोर नाराजगी अंदर ही अंदर पनप रही है. और मुझे तो आशंका है, हो सकता है कि आगे कांग्रेस का एक और बड़ा विभाजन हो. और साथियों, कांग्रेस के जो सहयोगी दल हैं वो भी समझने लगे हैं कि कांग्रेस अपनी नेगेटिव पॉलिटिक्स में सबको एक साथ डुबो रही है. ಅವ್ರು ಹೇಳ್ತಾ ಹೋಗ್ತಾರೆ 99 ಗೆದ್ವಿ ಅಂತ. ಯಾವ ರೀತಿ ಹಾರಾಡ್ಬಿಟ್ರು? ಅದು 199 ಗೆದ್ದಿರೋದು ಲೋಕಸಭೆಯಲ್ಲಿ. ಬಿಜೆಪಿಯನ್ನ ಎದುರಿಸಿ ಕಟ್ಟ ಹಾಕಿದ್ವಿ, 99 ಗೆದ್ವಿ ಅಂತ ಸಂಭ್ರಮಿಸಿದ್ರು. ಆದ್ರೆ ಪಾಪ ಅವರೊಂದು ರಾಹುಲ್ ಗಾಂಧಿ ಅವರು ಮರ್ತು ಬಿಟ್ಟಿದ್ದಾರೆ. ಮೋದಿ ಹೇಳ್ತಾರೆ ಆ ನಂಬರನ್ನ. 24ರ ಚುನಾವಣೆ ಆದ್ಮೇಲೆ ಬಂದಂತಹ 10 ಚುನಾವಣೆಗಳಲ್ಲಿ, ಲೋಕಸಭೆ ಆದ್ಮೇಲೆ ಬಂದಂತಹ ಸರಣಿ ವಿಧಾನಸಭಾ ಚುನಾವಣೆಗಳು, ಅಸೆಂಬ್ಲಿ ಎಲೆಕ್ಷನ್ಸು
ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಬಂತು, ಹರಿಯಾಣ ಬಂತು, ಡೆಲ್ಲಿ, ಬಿಹಾರ ಎಲ್ಲ ಸೇರಿಸಿದ್ರು ಕಾಂಗ್ರೆಸ್ 99 ಗೆಲ್ಲೋಕ್ಕಾಗಿಲ್ಲ. ಇದಿಷ್ಟು ಸೇರಿಸಿದ್ರು ನಿನ್ನೆ ಗೆದ್ದಿರೋದು 6, ಬಿಹಾರದಲ್ಲಿ 6 ಸಿಂಗಲ್ ಡಿಜಿಟ್ ಸುತ್ಕೊಂಡು ಬಂದಿದೆ. 0, 6 ಈ ರೀತಿ ಡೆಲ್ಲಿ, ಮಹಾರಾಷ್ಟ್ರ, ಈ ಬಿಹಾರದ ಪರಿಸ್ಥಿತಿ ಎಲ್ಲ ನೋಡಿದ್ದೀವಿ ನಾವು. ಎಲ್ಲ ನಂಬರ್ಸ್ ಸೇರಿಸಿದ್ರು 99 ತೆಗಿಯೋಕ್ಕಾಗಿಲ್ಲ. ಇದು ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ. ಕಾಂಗ್ರೆಸ್ ಇವತ್ತೇನಾಗಿದೆ ಅಂದರೆ ಮುಸ್ಲಿಂ ಮಾವೋಯಿಸ್ಟ್ ಕಾಂಗ್ರೆಸ್ ಆಗಿ ಬದಲಾಗಿದೆ ಅನ್ನುವ ಮೂಲಕ ಬಹಳ ಉಗ್ರವಾದ ಪ್ರಹಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಮೋದಿ ಬದಲಾದ ಸ್ವರೂಪದಲ್ಲಿ ನಾವು ನೋಡ್ತಿದ್ದೀವಿ. ಅಂದ್ರೆ ಗುಜರಾತ್ CM ಆಗಿದ್ದ ಮೋದಿ, ಅವತ್ತಿನ ಮೋದಿ ಇವತ್ತು ಮತ್ತೆ ಜಾಗೃತಗೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. 24ರ ಲೋಕಸಭೆಯಲ್ಲಿ ಮಂಗಳ ಸೂತ್ರ ಅನ್ನುವಂಥದ್ದೊಂದು ಅವರ ಸ್ಟೇಟ್ಮೆಂಟ್ ಹಂಚಿ ಬಿಡ್ತಾರೆ. ಮುಸಲ್ಮಾನರಿಗೆ ನಿಮ್ಮ ಆಸ್ತಿಯನ್ನು ಹೆಚ್ಚು ಮಕ್ಕಳಿರೋರಿಗೆ ಅನ್ನೋ ಬಿಗ್ ಸ್ಟೇಟ್ಮೆಂಟ್ಸ್ ಹಿಡಿತು. ಅದಾದ ಮೇಲೆ ಸುಮಾರು ಅಂತಹ ಸ್ಟೆಪ್ಗಳನ್ನು ತಗೊಂಡ್ರು. ವಕ್ಫು ಮತ್ತೊಂದು ಎಲ್ಲ ಗಮನಿಸಿದ್ವಿ. ಈಗ ನೋಡಿ ಏನು ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಂದರೆ MMC ಅಂದರೆ ಮುಸ್ಲಿಂ ಮಾವೋಯಿಸ್ಟ್ ಕಾಂಗ್ರೆಸ್ ಅಂತ ಡೈರೆಕ್ಟ್ ಆಗಿ ಹಿಟ್ ಮಾಡ್ತಿದ್ದಾರೆ. MY ಫಾರ್ಮುಲಾ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಮ್ಯಾಜಿಕ್ ಮಾಡಿದ್ದು, ಅಂದರೆ ದಶಕಗಳ ಕಾಲ ಸದ್ದು ಮಾಡಿದ್ದು ಜಂಗಲ್ ರಾಜ್ ಕಾಲದಲ್ಲಿ ಮುಸ್ಲಿಂ ಯಾದವ್. ಆದರೆ ನಮ್ಮ MY ಅಂದರೆ ಮಹಿಳಾ ಯೂತ್ ಅನ್ನುವಂಥ ಹೊಸ ಡೆಫಿನೇಷನ್ ಅನ್ನ ಕೂಡ ಕೊಟ್ಟಿದ್ದಾರೆ ಮೋದಿ. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ, ನಮಗೆ ಅದು ಮ್ಯಾಚ್ ಕೂಡ ಅಲ್ಲ ಅನ್ನೋದನ್ನ ಹೇಳ್ತಾ, ಕಾಂಪಿಟೇಷನ್ನೂ ಇಲ್ಲ ಅನ್ನೋದನ್ನ ಹೇಳ್ತಾ ಸದ್ಯದಲ್ಲಿಯೇ ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ಅನ್ನುವ ಬಾಂಬನ್ನು ಸಿಡಿಸಿರೋದು. ಎನಿ ಟೈಮ್ ಅಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ಈಗ ಕಾಂಗ್ರೆಸ್ಸಿಗರೇ ಮುಳುಗ್ತಿರುವಂತಹ ಹಡಗು ಅಂತ ಇದನ್ನು ನಿರ್ಧರಿಸಿಬಿಟ್ಟಿದ್ದಾರೆ. ಇವತ್ತಿನ ಕಾಂಗ್ರೆಸ್ನ ಸ್ಥಿತಿಗತಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಇಂಟರ್ನಲ್ ರಿಪೋರ್ಟ್ ಇಡ್ತಿದ್ದಾರೆ ಮೋದಿ. ಕಾಂಗ್ರೆಸ್ನ ನಾಯಕರೇ ಕಾಂಗ್ರೆಸ್ನ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ, ನಾಯಕತ್ವದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸದ್ಯದಲ್ಲಿಯೇ ಪಕ್ಷ ಚೂರಾಗಲಿದೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಮೋದಿ. ಸೊ ವಿದೇಶದಲ್ಲಿರುವಂತಹ ರಾಹುಲ್ ಗಾಂಧಿಗೆ ಸಿಡಿಲಾಘಾತವನ್ನೇ ಕೊಟ್ಟ ನರೇಂದ್ರ ಮೋದಿ. ಇನ್ನು ನೋಡಿ ಜೆನ್ಜಿ ಬಿಹಾರದ ಫಲಿತಾಂಶ ಔಟ್ ಆಗೋ ಮುಂಚಿನ ದಿನ ಕೂಡ ಅಲ್ ಜಜೀರಾ ರಿಪೋರ್ಟ್ ನೋಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂತೆಂಥ ರಿಪೋರ್ಟ್ಸ್ ಬಂದಿದ್ದಾವೆ ಅಂದರೆ ಬಿಹಾರದಲ್ಲಿ ಜೆನ್ಜಿ ಮೋದಿಯನ್ನು ಸೋಲಿಸುತ್ತಾ, ಅದೇ ರೀತಿ ರಿಪೋರ್ಟ್ಸ್ ಮೋದಿ ಶೇಕ್ ಮಾಡುತ್ತಾ, ಇಂಥ ರಿಪೋರ್ಟ್ಸೇ ಬಂದಿತ್ತು. ಆದರೆ ಕಡೆಗಾಗಿದ್ದೇನು ಬಿಹಾರದಲ್ಲಿ ಜೆನ್ಜಿ ಅವರೇ ಹೇಳಿದ್ರಲ್ಲ ಮೋದಿ, MY ಅಂದರೆ ಮಹಿಳಾ ಯೂತ್ ಅಂತ. ಯುವ ಜನತೆ ಮೋದಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಔಟ್ ಆಫ್ ಔಟ್ ಕೊಟ್ಬಿಟ್ರು. ಡಬಲ್ ಸೆಂಚುರಿಯನ್ನೇ ಬಾರಿಸೋದಕ್ಕೆ ಕಾರಣ ಆಗಿಬಿಟ್ರು. ಕೇಳಿ ಬಿಹಾರ ಯಾಕೆಷ್ಟು ಇಂಪಾರ್ಟೆಂಟ್ ಜೆನ್ಜಿ ವಿಚಾರದಲ್ಲಿ ಅಂದರೆ ಹೈಯೆಸ್ಟ್, ಅತಿ ಹೆಚ್ಚು ಜೆನ್ಜಿ ಇರುವಂತಹ ರಾಜ್ಯ ಬಿಹಾರ. ದೊಡ್ಡ ರಾಜ್ಯ, ದೊಡ್ಡ ಜನಸಂಖ್ಯೆ ಇರೋ ರಾಜ್ಯ. ಅದೇ ರೀತಿ ವೋಟರ್ಸಲ್ಲಿ ಓವರ್ ಆಲ್ ಪಾಪ್ಯುಲೇಷನಲ್ಲಿ 35%ಗೂ ಅಧಿಕ ಜೆನ್ಜಿ ಇದ್ದಾರೆ. ವೋಟರ್ಸಲ್ಲಿ 25% ಅಷ್ಟು ಅಂದರೆ ಕಾಲು ಭಾಗ ಜೆನ್ಜಿನೇ ಇದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ದೇಶದಲ್ಲಿ ಅತಿ ಹೆಚ್ಚು ಜೆನ್ಜಿ ಇರುವಂತಹ ರಾಜ್ಯದಲ್ಲಿ ವೋಟಿಂಗ್ ಆಗಿದೆ. ಜೆನ್ಜಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ, ಜೆನ್ಜಿ ಸಿಡಿದೇಳಬೇಕು, ದಂಗೆ ಏಳಬೇಕು ಅಂತ ನೇಪಾಳದ ಮಾಡೆಲ್ ತೋರಿಸ್ತಾ ಇದ್ದವ್ರಿಗೆ ಮನೆದಾರಿಯನ್ನು ತೋರಿಸಿದೆ. ಭಾರತದಲ್ಲಿರುವಂತಹ ಜೆನ್ಜಿ ಬದಲಾವಣೆಯನ್ನು ಬಯಸ್ತಾ ಇಲ್ಲ, ಬದಲಾಗಿ ಅಭಿವೃದ್ಧಿಯನ್ನು ಬಯಸ್ತಾ ಇದೆ. ರಿಸರ್ವೇಷನ್ ಅನ್ನು ಬಯಸ್ತಾ ಇಲ್ಲ, ಬದಲಾಗಿ ಟ್ಯಾಲೆಂಟ್ಗೆ ಅವಕಾಶವನ್ನು ಬಯಸ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಟ್ಟಿದೆ ಅಂತ BJP ಇವತ್ತು ಬಿಗ್ ಕೌಂಟರ್ ಕೊಡ್ತಿರೋದು. ಈ ಹೊತ್ತಲ್ಲಿ ನೋಡಿ ಮೋದಿ ಸಿಡಿಸಿರುವ ಬಾಂಬ್, ಕಾಂಗ್ರೆಸ್ ಸ್ಪ್ಲಿಟ್ ಆಗತ್ತೆ ಅಂತ. ಸೊ ಎನಿ ಟೈಮ್ ಕಾಂಗ್ರೆಸ್ನ MPಗಳು ಕಮಲ ತೆಕ್ಕೆಗೆ ಬೀಳ್ತಾರೆ ಅನ್ನುವಂಥ ಬಿಗ್ ಹಿಂಟ್ ಇದು. ಇನ್ನು ವೋಟ್ ಚೋರಿ, EVM ಚೋರಿ ಎಲ್ಲ ಆರೋಪಗಳು ಕೇಳಿ ಬರ್ತೀವಿ. ಎಲ್ಲ ಇದು ಜ್ಞಾನೇಶ್ ಕುಮಾರ್ ಅವರ ಗೆಲುವು, ಬಹಳ ದೊಡ್ಡ ಮೈತ್ರಿ ಪಕ್ಷವಾಗಿ ಎಲೆಕ್ಷನ್ ಕಮಿಷನ್ ನಡ್ಕೊಂಡಿದೆ ಅಂತ ಹೇಳ್ತಿದ್ದಾರಲ್ಲ. ಅಸಲಿ ಪರಿಸ್ಥಿತಿ ಏನಿತ್ತು ಬಿಹಾರದ ಎಕ್ಸಾಂಪಲ್ ತಗೊಂಡ್ರೆ, ಪಶ್ಚಿಮ ಬಂಗಾಳದ್ದಾದರೂ ಸರಿ, ಬಿಹಾರದಾದರೂ ಸರಿ, ಅದನ್ನು ಹೇಳ್ತಾ ಹೋಗ್ತಾರೆ ಮೋದಿ. 3 ಗಂಟೆಗೆ ವೋಟಿಂಗ್ ಕ್ಲೋಸ್ ಆಗಬೇಕಿತ್ತು. ಬೂತ್ ಕ್ಯಾಪ್ಚರ್ ಮಾಡ್ಕೊಳ್ತಿದ್ರು ನಕ್ಸಲ್ಗಳು, ಜಂಗಲ್ ರಾಜ್ ಆಡಳಿತ ಹಿಡಿದಿದ್ದವರು. ಅಲ್ಲಿ ಏನು ಮತಪೆಟ್ಟಿಗೆಗಳನ್ನು ಹೊತ್ತುಕೊಂಡು ಹೋಗೋ ಕೆಲಸ ಆಗ್ತಿತ್ತು. ಒಂದು ಬೂತೆ ಕ್ಯಾಪ್ಚರ್ ಮಾಡಿಕೊಂಡು ಒತ್ತಿಸ್ಕೊಳ್ತಿದ್ರು ಹಳೆ ಕಾಲದಲ್ಲಿ. ಬೇಕಾದವ್ರಿಗೆ ಒತ್ತೋದು, ಆ ರೀತಿ ಎಲೆಕ್ಷನ್ ನಡೀತಿತ್ತು. 3 ಗಂಟೆಗೆ ನಕ್ಸಲ್ಗಳ ಪ್ರಭಾವದಿಂದ ವೋಟಿಂಗ್ಗೆ ಕ್ಲೋಸ್ ಆಗ್ತಿತ್ತು. ಆದರೆ ಇವತ್ತು ಹೆಂಗಾಗಿದೆ,
ಇಡೀ ರಾಜ್ಯ ಕಿತ್ತೆದ್ದು ಬಂದು ಓಟ್ ಹಾಕಿದೆ. ಮತ್ತು ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಚಲಾಯಿಸೋದಿಕ್ಕೆ ಸ್ವತಂತ್ರರಿದ್ದೀವಿ, ನಾವು ಉಸಿರಾಡ್ತಿದ್ದೀವಿ ಇವತ್ತು ರಾಜ್ಯದಲ್ಲಿ ಅಂತ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಸೊ ಯಾರು ಚೋರಿ ಮಾಡಿದ್ರು, ಯಾರು ಕ್ಯಾಪ್ಚರ್ ಮಾಡಿದ್ರು, ಇವತ್ತೇನಾಗಿದೆ ಅನ್ನುವ ವ್ಯತ್ಯಾಸ ನೋಡಿಕೊಂಡು ಆಮೇಲೆ ಮಾತಾಡ್ಲಿ ಅನ್ನುವಂಥ ಸಿಂಪಲ್ ಆನ್ಸರ್ ಮೋದಿ ಕೊಟ್ಟಿರೋದು. ಅಸಲಿಗೆ ಕಳ್ಳತನ ಆಗ್ತಿದ್ದು, ಕಳ್ಳತನನೂ ಅಲ್ಲ, ಅದು ದರೋಡೆ ಆಗ್ತಾ ಇದ್ದಿದ್ದು. ಯಾವ ರೀತಿಯಲ್ಲಿ ಆಗ್ತಿತ್ತು ಅಂದರೆ ಓಟನ್ನೇ ದರೋಡೆ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಏನಾಗಿದೆ ಬಿಹಾರ ಅನ್ನೋದನ್ನು ನೋಡಿದ್ದೀರಿ. ಮತ್ತೊಮ್ಮೆ NDAಗೆ ಅವಕಾಶ ಕೊಟ್ಟಿದ್ದೀರಿ. ಇನ್ನೇನಾಗತ್ತೆ ಇನ್ನು ಮುಂದೆ ಬಿಹಾರ ಅನ್ನೋದನ್ನು ನೋಡ್ತೀರಿ ಅನ್ನುವಂಥ ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ವಿಕ್ಟರಿ ಸ್ಪೀಚಲ್ಲಿ ನರೇಂದ್ರ ಮೋದಿ. ಮತ್ತೆ ರೀಪೋಲಿಂಗ್ ಆಗ್ತಾ ಇತ್ತು. 2005 ಎಕ್ಸಾಂಪಲ್ ತಗೊಂಡ್ರೆ ರೀಪೋಲಿಂಗ್ ಎಷ್ಟು ಕಡೆ ಆಗಿತ್ತು? ಸುಮಾರು 100ಕ್ಕೂ ಅಧಿಕ ಕಡೆಗಳಲ್ಲಿ ರೀಪೋಲಿಂಗ್ ಆಗಿತ್ತು. ಜಸ್ಟ್ ಇಮ್ಯಾಜಿನ್, 1995 ಆ ಸಮಯದಲ್ಲಿ 1500 ಪೋಲಿಂಗ್ ಸ್ಟೇಷನ್ಗಳಲ್ಲಿ ರೀಪೋಲಿಂಗ್ ಆಗಿತ್ತು. ಇದೇನು ಎಲೆಕ್ಷನ್ನು, 100 ಕಡೆಗಳಲ್ಲ, 1000 ಗಟ್ಟಲೆ ರೀಪೋಲಿಂಗ್ ಸ್ಟೇಷನ್ಗಳನ್ನು ನೋಡಿದ್ವು. ಪರಿಸ್ಥಿತಿ ಹಿಂಗಿತ್ತು. ಆದ್ರೆ ಅದನ್ನು ಕೊನೆಗೊಳಿಸಿದ್ದೀವಿ. ಶಾಂತಿಯುತವಾದ ಮತದಾನ, ಎಂಡ್ ಆಫ್ ರೀಪೋಲಿಂಗ್ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಜಂಗಲ್ ರಾಜ್ ಅಂತ್ಯವಾಗಿದೆ, ಅಂತ್ಯ ಮಾಡೋದಕ್ಕೆ ಜನರೇ ಬಯಸಿದ್ದಾರೆ ಮತ್ತು ಬದಲಾವಣೆ ಶತಸಿದ್ಧ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿರೋದು ಮೋದಿ. ಸೊ ಬಿಹಾರದ ಚುನಾವಣಾ ಫಲಿತಾಂಶ ಕೇವಲ ಒಂದು ಚುನಾವಣೆ, ಒಂದು ರಾಜ್ಯಕ್ಕೆ ಸೀಮಿತವಾದ ಚುನಾವಣೆಯಂತೆ ಕಾಣಿಸ್ತಾ ಇಲ್ಲ. ಬದಲಾಗಿ ದೇಶದಲ್ಲಿ ಐತಿಹಾಸಿಕ ಬೆಳವಣಿಗೆಗೆ ಕಾರಣ ಆಗತ್ತೆ ಈ ಚುನಾವಣಾ ಫಲಿತಾಂಶ ಅಂತ ಅನಿಸ್ತಾ ಇದೆ. ಒಂದು ಅತ್ಯಂತ ಹಳೆಯ ಪಕ್ಷ, ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷದ ಪರಿಸ್ಥಿತಿ ಊಹಿಸದಂತಹ ಟರ್ನ್ ಅನ್ನ ತಗೊಳ್ಳತ್ತೆ ಅನ್ನುವಂಥ ಸೂಚನೆ ಕೂಡ ಸಿಡಿದಿದೆ. ಕಾದ್ ನೋಡೋಣ. ಇದು ಬಹಳಷ್ಟು ರಾಜ್ಯಗಳಲ್ಲಿ ಪರಿಣಾಮ ಬೀರಬಲ್ಲಂಥ ರಿಸಲ್ಟ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಈ ಫಲಿತಾಂಶ ಮೋದಿ ದೊಡ್ಡ ಹೆಜ್ಜೆ ಇಡೋದಕ್ಕೆ, ದೊಡ್ಡ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಮತ್ತಷ್ಟು ಬಲ ಕೊಟ್ಟಿದೆ ಅನ್ನೋದ್ರಲ್ಲೂ ಕೂಡ ಸಣ್ಣ ಅನುಮಾನವೂ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.